ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ಹೇಳಿದ್ರೆ, ನಾನು ಕೆಲವೊಂದು ಬುಕ್ಗಳನ್ನ ಓದಿದ್ದೀನಿ. ಅದರಲ್ಲಿ ನಾನು ತುಂಬಾ ಓದಿದ್ದೀನಿ. ಆ್ಯಕ್ಚುಲಿ ತುಂಬ ಬುಕ್ಸ್ಗಳನ್ನೇ ನಾನು ರೀಡ್ ಮಾಡಿದ್ದೀನಿ. ನನಗೆ ಯಾವ್ಯಾವುದು ಇಷ್ಟ ಅಂದರೆ ನಾನು ಓದಿರೋದೆಲ್ಲ ಆಲ್ಮೋಸ್ಟ್ ಕಾದಂಬರಿ. ಕೆಲವೊಂದೆಲ್ಲ ಲೈಫ್ ಸ್ಟೈಲಲ್ಲೂ ಕೂಡ ಹೇಗೆಲ್ಲ ಇಡಬಹುದು ಅನ್ನೋದು ಕೂಡ ಆ ಥರ ಬುಕ್ಗಳನ್ನ ಕೂಡ ಓದಿದ್ದೀನಿ. ನನಗೆ ಇಷ್ಟವಾಗಿರೋ ಕೆಲವು ಬುಕ್ಗಳದ್ದು ಎಕ್ಸ್ಪ್ಲೇಷನ್ಸ್ ಅದರಲ್ಲ ಏನೇನೆಲ್ಲ ಇದೆ, ನಾನು ಹೇಗೆ ಬುಕ್ ರೀಡಿಂಗ್ ಎಲ್ಲ ಶುರು ಮಾಡಿದೆ, ಅದರಿಂದ ನಾನು ಹೇಗೆ ಅದಕ್ಕೆ ಅಡಿಕ್ಟ್ ಆದೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ನಾನು ಓದಿದ್ದು ಕೆಲವು ಬುಕ್ಗಳಲ್ಲಿ ಹೃದಯ ಗೀತ ಅಂಥೇಳಿ ತ್ರಿವೇಣಿಯವ್ರದ್ದು. ತ್ರಿವೇಣಿ ಕಾದಂಬರಿಗಳು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಇವರು ಆ ಕಾಲದಲ್ಲೇ ಮ್ಯಾಕ್ಸಿಮಮ್ ಒಂದು 20-30 ವರ್ಷದ ಹಿಂದೆಯೇ ಎಂತೆಂಥ ಬುಕ್ಗಳನ್ನ ಬರೆದಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಅವರು ಸೊಸೈಟಿಗೆ ಆಲ್ಮೋಸ್ಟ್ ವಿರುದ್ಧವಾಗಿರೋವಂಥದ್ದು ಬುಕ್. ಈ ಹೃದಯ ಗೀತದಲ್ಲಿ ಏನಿದೆ ಅಂತಂದರೆ, ಒಂದು 60 ಏಜ್ ಒಂದು 20 ಏಜಲ್ಲಿರೋ ಇಬ್ರಿಗೂ ಕೂಡ ಪ್ರೀತಿ ಶುರುವಾಗುತ್ತೆ. ಈ ಥರ ಬುಕ್ ಇದು. ಇದು ತುಂಬಾ ವಂಡರ್ಫುಲ್ ಆಗಿದೆ. ಹಿಂಗೂ ಕೂಡ ಲವ್ ಆಗುತ್ತಾ ಅಂತ ಅನಿಸುತ್ತೆ. ಪ್ರೀತಿಸೋಕ್ಕೆ ಏಜ್ ಲಿಮಿಟ್ ಇಲ್ಲ ಅಂತ ಅನಿಸ್ತು ನನಗೆ. ನೆಕ್ಸ್ಟ್ ಅಪಸ್ವರ ಮತ್ತು ಅಪಜಯ ಅಂತ ಹೇಳಿ. ಇದು ಅಪಸ್ವರ ಫಸ್ಟ್ ಒನ್, ಇದು ಪಾರ್ಟ್ 1 ಅಂತ ಹೇಳಬಹುದು. ಇದರಲ್ಲಿ ಒಬ್ಳು ತುಂಬ ಚೆನ್ನಾಗಿ ಓದೋ ಅಂಥವಳನ್ನ ತೊಗೊಂಡೋಗಿ ಒಬ್ಬ ರಿಚಿಯಾಗಿರೋ ಅಂಥ ರೈತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿಂದ ಈ ಕಾದಂಬರಿ ಶುರುವಾಗುತ್ತೆ. ಅಪಜಯದಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನೀವು ಈ ಬುಕ್ ನಿಜವಾಗ್ಲೂ ಇದು ತುಂಬ ಸ್ಮಾಲೆಸ್ಟ್ ಬುಕ್ ನೋಡ್ಬೋದು. ತುಂಬ ದಪ್ಪ ಇದೆಯಪ್ಪ, ಇದು ತುಂಬ ಪೇಜಸ್ ಎಲ್ಲ ಇರುತ್ತಪ್ಪ, ನಾನು ಹೇಗಪ್ಪ ರೀಡ್ ಮಾಡಲಿ ಅನ್ನೋದು ಏನೂ ಬೇಡ, ಆರಾಮ್ಸೆ ರೀಡ್ ಮಾಡ್ಬೋದು. ನೆಕ್ಸ್ಟ್ ನಾನು ಓದಿದ್ದು ಈ ಇನ್ಸ್ಟಾದಲ್ಲಿ ತುಂಬ ಫೇಮಸ್ ಆಗಿರುವಂಥ ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗೋ ಕಾರಣ. ಫಸ್ಟಿಗೆ ನಾನು ಈ ರೀಲ್ಸಲ್ಲಿ ಏನೋ ತೋರಿಸ್ತಾರೆ ಅಂತ ಅಂದ್ಕೊತಿದ್ದೆ. ಈ ರೀಲ್ಸಲ್ಲಿ ಫೇಮಸ್ ಆಗೋದಕ್ಕಿಂತ ಮುಂಚೆ ಒನ್ ಟೈಮ್ ಬುಕ್ ಶಾಪ್ಗೆ ಹೋದಾಗ ರವಿ ಬೆಳಗೆರೆ ಅವ್ರದ್ದು ಏನಪ್ಪ ಈ ಕತೆಗಳಿರುತ್ತೆ ಅಂತೇಳಿ ನನಗೂ ಕ್ಯೂರಿಯಾಸಿಟಿಯಿಂದ ನಾನು ಆ್ಯಕ್ಚುಲಿ ಈ ಬುಕ್ನ ಪರ್ಚೇಸ್ ಮಾಡಿದ್ದು. ಬಟ್ ಈ ಬುಕ್ನ ನಾನು ಬರೀ ಒಂದು 3 ಡೇಸಲ್ಲಿ ಮಿಡ್ನೈಟಲ್ಲಿ 3 ಗಂಟೆಗೆ ಕಂಪ್ಲೀಟ್ ಮಾಡಿದ್ದಂಥ ಬುಕ್ ಇದು. ನಿಜವಾಗ್ಲೂ ಹಿಮವಂತನಂಥ ಪ್ರೇಮಿ 100% ಸಿಗೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ಪ್ರಾರ್ಥನಾ ಅಂತ ಹುಡುಗಿ ಕೂಡ ಈಗಿನ ಕಾಲದಲ್ಲಿ ತುಂಬ ಜನನೇ ಇದ್ದಾರೆ. ಊರ್ವಿ ಅಂತವರು ಕೂಡ ಈಗಿನ ಕಾಲದಲ್ಲಿ ಸಿಗ್ತಾರ ಅಂತ ಅನಿಸುತ್ತೆ. ಹಾಗಿದೆ ಈ ಬುಕ್ಕು. ಕನ್ನಡ ಬುಕ್ಗಳಲ್ಲಿ ಕನ್ನಡನೇ ನನಗೆ ಆ್ಯಕ್ಚುಲಿ ಹೆಚ್ಚಾಗಿ ಓದ್ಕೊಳ್ಳೋ ಬುಕ್ಗಳು. ಈ ಬುಕ್ಕು ಆ ಥರ ಇದೆ. ಬಟ್ ರವಿ ಬೆಳಗೆರೆ ಮೇಲೆ ನಿಜವಾಗ್ಲೂ ಒಂದು ರೇಂಜ್ ಕ್ರಶ್ ಆಗುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಅವ್ರ ರೈಟಿಂಗಲ್ಲೂ ಕೂಡ ಜಾದು ಇದೆ ಅಂತ ಅನಿಸುತ್ತೆ. ಯಾರಾದರೂ ನಿಜವಾಗ್ಲೂ ಈ ಬುಕ್ಕು ಓದೋಕ್ಕೆ ಶುರು ಮಾಡಬೇಕು ಅಂತಿದ್ದವರು ಫಸ್ಟು ಈ ಬುಕ್ಕನ್ನ ತೊಗೊಂಡು ನೀವು ಓದ್ಲಿಕ್ಕೆ ಶುರು ಮಾಡಿ. ಈ ಬುಕ್ನ ಇದು ತನಗೆ ತಾನೇ ಓದಿಸೋಕ್ಕೆ ಶುರು ಮಾಡಿಸುತ್ತೆ ಈ ಬುಕ್ಕು. ಅಷ್ಟು ತುಂಬಾ ಅದ್ಭುತವಾಗಿರೋಂಥ ಬುಕ್ ಇದೆ ಇದು. ನಾನು ಈಗ ಪ್ರೆಸೆಂಟ್ ರೀಡ್ ಮಾಡ್ತಿರೋಂಥ ಬುಕ್ ಹೆಸರು ನೀ ಹಿಂಗೆ ನೋಡಬೇಡ, ರವಿ ಬೆಳಗೆರೆದು. ಈಗ ನಾನು ಆಲ್ಮೋಸ್ಟ್ ಅರ್ಧ ಭಾಗ ಮುಗಿಸಿದ್ದೀನಿ. ಇನ್ನೂ ಒಂದು ಅರ್ಧ ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಡೈಲಿ ನಾನು ಸಂಜೆ ಈವ್ನಿಂಗು ಬೀಚ್ಗೆ ಹೋದಾಗ ಈ ಬುಕ್ಸ್ಗಳೆಲ್ಲ ಎತ್ಕೊಂಡೋಗಿ ಕೂತ್ಕೊಂಡು ಓದ್ಕೊಂಡು ಅಲ್ಲಿ ನೇಚರ್ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಹೊನ್ನಾವರದಲ್ಲಿರುವಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಈ ಬುಕ್ಗಳಲ್ಲಿ. ಆಮೇಲೆ ನಾನು ಕೆಲವೊಂದಷ್ಟು ಬುಕ್ಗಳನ್ನು ಕೂಡ ಓದಿದ್ದೀನಿ. ಅದರಲ್ಲಿ ಇದು ಫಸ್ಟು ನಾನು ಟ್ರಾವೆಲ್ ಬುಕ್ ಓದಿದ್ದು ಇವ್ರದ್ದು, ತೇಜಸ್ವಿ ಅವ್ರದ್ದು, ಅಂಡಮಾನ್ ಮತ್ತು ನಯನದಿ. ಮತ್ತು ನೇಮಿಚಂದ್ರ ಅವ್ರದ್ದು ಇದೆ ನೋಡಿ, ಪೆರುವಿನ ಪವಿತ್ರ ಕಣಿವೆಯಲ್ಲಿ. ವಾವ್, ಆ ಬುಕ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಪೆರುವಲ್ಲಿ ಅವರು ಅಷ್ಟೊಂದು ಕಷ್ಟ ಪಡ್ಕೊಂಡು ಅವರು ಇಬ್ಬರು ಫ್ರೆಂಡ್ಸು, ಇಬ್ಬರು ಲೇಡೀಸೇ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದಾರೆ ಪೆರುಗೆ. ಅಷ್ಟು ಚೆನ್ನಾಗಿದೆ ಈ ಬುಕ್ಕು. ಅವ್ರು ಪ್ರೆಸೆಂಟಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರಿಂದ ಹಿಡಿದು ಅವರು ಅಲಾರಾಮ್ ಕ್ಲಾಕಿಂದ ಹಿಡಿದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಿತೌಟ್ ಈಗಿನ ರೀಲ್ಸು ಇನ್ಸ್ಟಾ ಇದ್ದದ್ದು ಯಾವುದೇ ಇಲ್ಲದೇ, ನೆಟ್ವರ್ಕ್ ಇಲ್ಲದೇ ಒಂದು ಓನ್ಲಿ ಮ್ಯಾಪ್ ಇಟ್ಕೊಂಡು ಅವರು ಆ್ಯಕ್ಚುಲಿ ಟ್ರಾವೆಲ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಆ ಬುಕ್ಗಳನ್ನ ಕೂಡ ನೀವು ಓದ್ಬೋದು. ಆಮೇಲೆ ಅಪಸ್ವರ, ಅಪಜಯ, ಹೂವು ಹಣ್ಣು ಇವೆಲ್ಲ. ಆಮೇಲೆ ಕಾಶಿ ಯಾತ್ರೆ, ಅದು ಕೂಡ ತ್ರಿವೇಣಿ ಅವ್ರದ್ದೇ. ಕಾಶಿ ಯಾತ್ರೆಯಲ್ಲಿ ಒಂದು ಅಜ್ಜಿ ಕಾಶಿಗೆ ಹೋಗಬೇಕು ಅಂಥೇಳಿ ತುಂಬಾ ಕಷ್ಟಪಟ್ಟು ಹಣಗಳೆಲ್ಲ ಕೂಡಿಡುತ್ತೆ.
ಕೊನೆಗೂ ಕೂಡ ಆ ಅಜ್ಜಿಗೆ ಕಾಶಿ ಹೋಗೋಕ್ಕೆ ಹೋಗೋಕ್ಕಾಗೋದಿಲ್ಲ, ಸಂದರ್ಭ ಬರತ್ತ. ಆ ಬುಕ್ ನೋಡಿದಾಗ ನಿಜವಾಗ್ಲೂ ಎಷ್ಟು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅಷ್ಟು ಚೆನ್ನಾಗಿದೆ ಆ ಬುಕ್ಕು. ನನಗೆ ಈ ಬುಕ್ ಓದಲಿಕ್ಕೆ ಶುರುವಾಗಿದ್ದಂತಂದರೆ ಆಗುಂಬೆಯಲ್ಲಿರುವಾಗ. ನಾವು ಆಗುಂಬೆಯಲ್ಲಿ 2 ವರ್ಷ ಇದ್ವಿ. ನನ್ನ ಮಗಳು 5 ಮಂತ್ಸ್ ಬೇಬಿ, ಚಿಕ್ಕವಳು. ಆಗ ನಮಗೆ ಅಲ್ಲಿ ಕರೆಂಟು ಫೆಸಿಲಿಟಿ ಇರಲಿಲ್ಲ. ಬಟ್ ಈಗ ಡೆವಲಪ್ಮೆಂಟ್ ಹೆಸರಲ್ಲಿ ತುಂಬಾ ಕಾಡು ನಾಶ ಆಗಿದೆ. ನನಗೆ ಅದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ನಾನು ನೋಡಿದ್ದ ಆಗುಂಬೆಗೂ ಈಗಿರೋ ಆಗುಂಬೆಗೂ ಭಾರಿ ವ್ಯತ್ಯಾಸ ಇದೆ. ಡೆವಲಪ್ಮೆಂಟ್ ಅಂತ ಹೇಳಿ ರೋಡೆಲ್ಲ ಅಗಲ ಮಾಡಿಸ್ಲಿಕ್ಕೋಸ್ಕರ ಇರೋ ನೇಚರ್ನ ತುಂಬಾ ಹಾಳು ಮಾಡಿದ್ದಾರೆ. ಅದು ನೆನೆಸ್ಕೊಳಕ್ಕೂ ಬೇಜಾರಾಗುತ್ತೆ ಆ್ಯಕ್ಚುಲಿ. ನನಗೆ ಪರ್ಸ್ನಲಾಗಿ ಆಗುಂಬೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಬರೋ ಮಳೆ, ಮಿಸ್ಟು, ವಾವ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು. ಬಟ್ ವಾಸ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟನೇ. ಏಕೆಂದರೆ 15 ದಿನ ಆದರೂ ಕೂಡ ಕರೆಂಟ್ ಬರ್ತಾ ಇರಲಿಲ್ಲ. ನೀರಿಗೂ ನಾವು ಮಳೆ ನೀರೆಲ್ಲ ಹಿಡ್ಕೊಂಡು ಜೀವನ ಮಾಡಿದ್ದು. ವಾವ್, ಆ ಲೈಫ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಅದನ್ನು ತುಂಬ ಹ್ಯಾಪಿಯಾಗಿ ಖುಷಿಯಿಂದ ಇದ್ದಿದ್ದೂರು. ನಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದಿರಬಹುದು ಅವರಲ್ಲಿದ್ರೂ ಕೂಡ, ಬಟ್ ತುಂಬಾ ಖುಷಿಯಾಗಿದ್ದೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ. ಅಲ್ಲಿದ್ದು ನಮ್ಮ ಸಹೋದರರು ಅಂತಂತ ಹೇಳ್ಕೊತೀನಿ. ಯಾಕೆಂದರೆ ನಂಗೆ ಅಲ್ಲಿ ಕನೆಕ್ಟ್ ಆಗ್ದಂಗೆ ಅಲ್ಲಿ ಎಲ್ಲರೂ ಅಣ್ಣ ತಮ್ಮರ ಥರ ನಿಜವಾಗ್ಲೂ ನಂಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು ಕೂಡ ಎಲ್ಲರೂ. ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ ಯು. ಈಗ ಬುಕ್ ಹೇಗೆ ಶುರುವಾಯಿತು ಅಂತ ಹೇಳ್ತೀನಿ. ನನಗೆ ಆಗುಂಬೆಯಲ್ಲಿರುವಾಗ 15 ದಿನ ಆದ್ರೂ ಕೂಡ ನನಗೆ ಇದು ಸಿಗ್ತಾ ಇರಲಿಲ್ಲ. ಕರೆಂಟ್ ಇರ್ತಾ ಇರಲಿಲ್ಲ, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ವಾಟರ್ ಫೆಸಿಲಿಟಿ ಇರ್ತಾ ಇರಲಿಲ್ಲ. ಈ ಟೈಮಲ್ಲಿ ನನಗೆ ಬುಕ್ ಓದಲಿಕ್ಕೆ ಶುರುವಾಯಿತು. ಖಾಲಿ ಟೈಮಲ್ಲಿ ಇನ್ನೇನು ಮಾಮೂಲಿ ಟಿ ವಿ ನೋಡ್ತಾ ಇದ್ವಿ. ನೆಟ್ವರ್ಕ್ ಇತ್ತು ಅಂದರೆ ಸ್ಮಾರ್ಟ್ಫೋನ್ಸ್ ಎಲ್ಲ ಆಗಲೇ ಶುರುವಾಗಿತ್ತು ಆ ಟೈಮಲ್ಲಿ. ಮಾಮೂಲಿ ಯೂಟ್ಯೂಬಲ್ಲಿ ಏನಾದರೂ ಒಂದು ನೋಡೋದು ಆ ಥರದ್ದಿತ್ತು. ಬಟ್ ಈ ಕರೆಂಟ್ ಇಲ್ಲದೆ ಇರುವಾಗ ಬೋರ್ ಆದರೆ ಇನ್ನೇನು ಮಾಡಲಿಕ್ಕಾಗತ್ತೆ. ಆಗಿಂದ ಶುರುವಾಯಿತು. ನಾನು ಫಸ್ಟು ಚಿಕ್ಕ ಬುಕ್ಗಳೆಲ್ಲ ಶುರು ಮಾಡಿದ್ದು. ನೀವು ಸಹ ಬುಕ್ ಓದಬೇಕು ಅಂತ ಆಸಕ್ತಿ ಇದ್ದವರು ಸಣ್ಣ ಬುಕ್ಕಿಂದ ಶುರು ಮಾಡಿ. ದೊಡ್ಡ ಬುಕ್ ತೊಗೊಂಡು ನಾನು ಓದ್ತೀನಿ ಅಂತ ಅಲ್ಲ, ಫಸ್ಟ್ ಚಿಕ್ಕದು ಯಾವ್ದಾದ್ರು ಪುಟಾಣಿ ಬುಕ್ ಈ ಥರ ನೋಡಿ, ಇಷ್ಟು ಪೇಜ್ ಇರುವಂಥ ಬುಕ್ಸ್ಗಳನ್ನ ಫಸ್ಟು ತೊಗೊಳ್ಳಿ. ಅದು ಓದ್ತಾ ನಿಮಗೆ ತಾನೇ ಅಭ್ಯಾಸ ಆಗತ್ತೆ. ಥ್ಯಾಂಕ್ ಯು. 32 ಮೆಂಬರ್ಸ್ ಜನ ನನಗೆ ಫಾಲೋವರ್ಸ್ ಆಗಿದ್ದೀರಾ. ಇದರಿಂದ ನಂಗೆ ತುಂಬಾ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಕಂಟಿನ್ಯೂ ವೀಡಿಯೋ ಮಾಡಿ ಹಾಕಬೇಕು ಅಂತಿದ್ದೆ. ಒಂದು ನಮಗೆ ಹತ್ರದವರು 2 ಮೆಂಬರ್ಸ್ ಡೆತ್ ಆದರು. ಅದರಲ್ಲಿ ಒಂದು ಚಿಕ್ಕ ವಯಸ್ಸಿನ ಹುಡುಗಿನೂ ಕೂಡ ಹೌದು, 15 ವರ್ಷ ಹೆಲ್ತ್ ಇಶ್ಯೂಸ್ ಇತ್ತು ಮೊದಲಿಂದನೂ ಕೂಡ. ಅದು ನಿಜವಾಗ್ಲೂ ನಂಗೆ ತುಂಬಾ ಬೇಜಾರು ಅಂತ ಅನಿಸಿದ್ದು ಆ ವಿಚಾರ. ನನಗೇನಿಲ್ಲ, ಅವರ ತಾಯಿ ಆದವರು ಅದನ್ನು ಹೇಗೆ ಇರ್ತಾರೆ ಅನ್ನೋದು ಒಂದು ಬೇಜಾರಾಗಿದೆ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನನಗೆ ಹೀಗೆ ಸಪೋರ್ಟ್ ಮಾಡಿ, ಹೀಗಿನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಲವ್ ಯು. ಬಾಯ್.